ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಹೆಂಗ್ ನೀನು ಆಯ್ತಾ, ಇದು ತುಂಬಾ ಇಂಪಾರ್ಟೆಂಟ್. ನೀವು ನೋಡ್ದಂಗೆ ಉಪೇಂದ್ರ ಮೂವಿ ಬಂದ್ಬಿಟ್ಟು 2D ಫಿಲಮ್, ರೈಟ್? ಇಟ್ಸ್ ಎ 2D ಫಿಲಮ್. ಅವರೇ ಮೆನ್ಷನ್ ಮಾಡ್ದಂಗೆ ಉಪೇಂದ್ರ ಮೂವಿ ವಾಸ್ ಎ 2D ಫಿಲಮ್. ಏನಕ್ಕೆ ಅಂದ್ರೆ ವಿಕ್ರಮಾದಿತ್ಯ ಮತ್ತೆ ಬೇತಾಳ ಏನಿದ್ರು ಅವರಿಬ್ರು ಡಿಸ್ಕಷನ್ ಮಾಡ್ಬೇಕಾದ್ರೆ ಆ ಕತೆ ಬರೋದು. ಅಣ್ಣವ್ರ ಪಿಕ್ಚರ್ ನೋಡಕ್ಕಾಗದೆ ಸತ್ತಿದ್ದಕ್ಕೆ ನಾನೇ ಹಿಂಗ್ ಬೇತಾಳ ಓಡಾಕೊಂಡಿದ್ದೀನಿ. ನೀನೇನಾದ್ರೂ ಸತ್ಯ ಅಂದ್ರೆ ದೊಡ್ಡ ಪಡ ಮುದ್ದಾಗ್ಬಿಡ್ತೆ ಅಷ್ಟೇ. ಸೊ ಟೆಕ್ನಿಕಲಿ ಬೇತಾಳ ವಿಕ್ರಮಾದಿತ್ಯಂಗೆ ಕತೆ ಹೇಳಿದ್ದು, ಅರ್ಥ ಆಯ್ತಾ? ಬೇತಾಳ ವಿಕ್ರಮಾದಿತ್ಯಂಗೆ ಕತೆ ಹೇಳಿದಾಗ ಅವರು 3 ಡೈಮೆನ್ಷನಲ್ ಇದ್ರು. ಬೇತಾಳ ಮತ್ತೆ ವಿಕ್ರಮಾದಿತ್ಯ 3 ಡೈಮೆನ್ಷನಲ್ ಇದ್ದಿದ್ದು. ಅವನು ಬೇತಾಳ ಏನ್ ಮಾಡ್ದ, ಅವನು 2 ಡೈಮೆನ್ಷನ್ ಕತೆನ ವಿಕ್ರಮಾದಿತ್ಯ 3 ಡೈಮೆನ್ಷನಲ್ ಇರೋರಿಗೆ ಕತೆ ಹೇಳ್ತಾನೆ, ಸರಿನಾ? ಇದನ್ನ ನೀವು 4th ಡೈಮೆನ್ಷನ್ ಕೂತ್ಕೊಂಡು ನೀವು ಪಿಕ್ಚರ್ ನೋಡ್ತಾ ಇದ್ದೀರಾ. ಇದು ಏನಕ್ಕೆ ಅಂತ ಹೇಳ್ತಾ ಇದೀನಿ ಅಂದ್ರೆ, ಇದು ಉಪ್ಪಿಟ್ಟು ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಥಿಯೇಟರ್ ತೋರಿಸ್ತಾರೆ. 2D 3D 4D ಅನ್ನೋ ತರ. ಸೊ ನೀವು ಅದ್ರ ಆಚೆ ಕೂತಿರೋರು, ನೀವು 5th ಡೈಮೆನ್ಷನ್ ಅಲ್ಲಿ ಕೂತಿದ್ದೀರಾ. ಈಗ ಒರಿಜಿನಲ್ ನನ್ನ ವಿಡಿಯೋ ನೋಡ್ತಿದ್ರಲ್ಲ, ಅವ್ರ ಪ್ರಕಾರ, ಉಪೇಂದ್ರ ಅವ್ರ ಪ್ರಕಾರ ನೀವು 5th ಡೈಮೆನ್ಷನ್ ಅಲ್ಲಿ ಕೂತಿದ್ದೀರಾ. ಅವ್ರು ಇದನ್ನ ನೋಡ್ತಾ ಇದ್ದೀರಾ, ಅರ್ಥ ಆಯ್ತಾ? ಆ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಈಗ ಏನಪ್ಪ ಅದು ವಿಕ್ರಮಾದಿತ್ಯ ಬಂದ್ಬಿಟ್ಟು 3 ಡೈಮೆನ್ಷನ್ ಇದ್ದಿದ್ದು, ಸರಿನಾ? ಅವ್ರದಲ್ಲಿ ಕತೆನ ಅದನ್ನ 4th ಡೈಮೆನ್ಷನ್ ಅವರು ಕುತ್ಕೊಂಡು ನೋಡ್ತಾ ಇದ್ರು. ಅದನ್ನ 5th ಡೈಮೆನ್ಷನ್ ಆಗಿರೋರು ನೀವು ನೋಡ್ತಾ ಇದ್ದೀರಾ, ಅವ್ರು ನೋಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ವಾಸ್ ದ ಪ್ರೊಸೆಸ್. ಈ ಪ್ರೊಸೆಸ್ ಅಲ್ಲಿ ಏನಾಯ್ತು, ಏನಪ್ಪ ಅದು 2D ಇಲ್ಲಿರೋ ಕ್ಯಾರೆಕ್ಟರ್, ಫಾರ್ ಎಕ್ಸಾಂಪಲ್ ಉಪೇಂದ್ರ ಮೂವಿ 2D ಕ್ಯಾರೆಕ್ಟರ್ ಅಲ್ವಾ, ಅಲ್ಲಿ ಅವ್ರಿಬ್ರು ಡಿಸ್ಕಷನ್ ಮಾಡಿದನ್ನ ಏನಪ್ಪ ಅದು 4th ಡೈಮೆನ್ಷನ್ ವ್ಯಕ್ತಿ ನೋಡ್ತಿರ್ಬೇಕಾದ್ರೆ ಥಿಯೇಟರ್ ಅಲ್ಲಿ ನಿಮ್ ಬಗ್ಗೆ ಮಾತಾಡ್ತಾರ, 4th ಡೈಮೆನ್ಷನ್ ವ್ಯಕ್ತಿ ಬಗ್ಗೆ ಹೇಳ್ತಾರ. ಅವನೇನ್ ಮಾಡ್ತಾನೆ, ನೋಡ್ತಾನೆ ಆ ಪಿಕ್ಚರ್ನ. ನೋಡಿದಾಗ ಅವನೇನ್ ಮಾಡ್ತಾನೆ, ಅವ್ನು ಯೋಚನೆಗೆ ಹೋಗ್ತಾನೆ. ಅಲ್ಲೇ ಬರೋದು ಈ ಪ್ರೊಸೆಸ್. ಇದನ್ನ ಉಪ್ಪಿಟ್ಟು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋರು. ಟೆಕ್ನಿಕಲಿ ಇದು ಉಪ್ಪಿಟ್ಟು ಅಲ್ಲಿ ಸೀನ್ ಇದೆ ಗೊತ್ತಾ, 3 ಕೋತಿಗಳು ಅಂತ. ಮುಂದಿಂದು ಹಿಂದಿಂದು ಯೋಚನೆ ಮಾಡೋ ಬ್ರೈನ್ ಯೋಚನೆ ಮಾಡ್ತಾ ಕೂತಿರುತ್ತೆ. ಯೋಚನೆ ಮಾಡ್ತಾ ಇರೋ ಬ್ರೈನ್ ಅದ್ ಹೇಗೆ ಇದ್ ಹೇಗೆ ಅಂತ ಪ್ರಶ್ನೆ ಕೇಳ್ತಾ ಕೂತಿರುತ್ತೆ. ನಾವು 3 ಮನುಷ್ಯರು 4 ಡೈಮೆನ್ಷನ್ ಇರೋ ಮನುಷ್ಯರು, 4 ಜನ ಬೇಡ, 3 ಜನ. ಆ 3 ಜನ 4th ಡೈಮೆನ್ಷನ್ ಅಲ್ಲಿ ಕುತ್ಕೊಂಡು ಪಿಕ್ಚರ್ ನೋಡ್ತಾವ್ರೆ ಅಂತ ಅನ್ಕೊಳ್ಳೋಣ, ಬೇಸಿಕ್. ಸೊ ಅದರಲ್ಲಿ 3 ಜನ ಪಿಕ್ಚರ್ ನೋಡೋರೆ. ಆ 3 ಜನ ಪಿಕ್ಚರ್ ನೋಡ್ಬಿಟ್ಟು ಅಲ್ಲಿಂದ ಆ ಪಿಕ್ಚರ್ ನೋಡಿ ಬಂದವ್ರು ಆಲ್ರೆಡಿ. ಉಪೇಂದ್ರ ಅನ್ನೋ ಪಿಕ್ಚರ್ ನ ನೋಡ್ಕೊಂಡು ಆ 3 ಜನ 4th ಡೈಮೆನ್ಷನ್ ಅಲ್ಲಿ ಆಚೆ ಬಂದವ್ರೆ. ಆ 3 ಜನದಲ್ಲಿ ಮೊದಲನೇ ಹೇಳ್ತಾನೆ, ಈ ಪಿಕ್ಚರ್ ಈ ಹೇಳ್ಬೋದು ಉಪೇಂದ್ರನೇ ಹೆಂಗಿತ್ತು ಅಂದ್ಮೇಲೆ ಉಪ್ಪಿಟ್ಟು ಬಂದ್ರೆ ಹೆಂಗಿರುತ್ತೆ, ಅದು ಮೊದಲನೇವನು. ಮಧ್ಯದವನು ಹೇಳ್ತಾನೆ, ಉಪೇಂದ್ರ ಎಲ್ಲ ಆಗೋಯ್ತು, ಬೇರೆ ಯಾವ್ದಾದ್ರು ಪಿಕ್ಚರ್ ನೋಡೋಣ ಅಂತ ಹೇಳ್ತಾನೆ. ಉಪೇಂದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಮೂರನೇ ಅಂತಾನೆ, ಯಾವ ಪಿಕ್ಚರ್ ಬರ್ಲಿ ಬಿಡ್ಲಿ, ಆ ಉಪೇಂದ್ರ ತರ ಪಿಕ್ಚರ್ ನನ್ನ ಲೈಫಲ್ಲಿ ನೋಡಿಲ್ಲ ಕಣೋ ಅಂತ ಹೇಳ್ತಾನೆ ಇರ್ತಾನೆ. ಇದನ್ನ 3 ಮಂಕಿಗಳಾಗಿ ಡಿಫ್ರೆನ್ಶಿಯೇಟ್ ಮಾಡಿರೋದು. ಸೊ ಟೆಕ್ನಿಕಲಿ ಇದು 4th ಡೈಮೆನ್ಷನ್ ಅಲ್ಲಿರೋ 3 ಜನ ವ್ಯಕ್ತಿಗಳು ಅವ್ರವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇರೋದು. ಆ ಟೈಮಲ್ಲಿ ಏನಾಗುತ್ತೆ, ನಮ್ಗೆ ಈ 2nd ಪರ್ಸನ್ ಮತ್ತೆ 3rd ಪರ್ಸನ್ ಬೇಕಾಗೇ ಇಲ್ಲ. ಯಾಕಂದ್ರೆ 3rd ಪರ್ಸನ್ ಬರೀ ಪಾಸ್ಟ್ ಅಲ್ಲಿ ಅವನೇ, ಆಮೇಲೆ 2nd ಪರ್ಸನ್ ಬರೀ ಪ್ರೆಸೆಂಟ್ ಅಲ್ಲಿ ಅವನೇ. ಸೊ ಪಾಸ್ಟ್ ಅಲ್ಲಿ ಇರೋನ್ಗೆ ಬರೀ ಉಪೇಂದ್ರ ಫಿಲಂ ಬಗ್ಗೆನೇ ಮಾತಾಡ್ತಾವನೆ ಹೊರತು ಮುಂದಕ್ಕೆ ಹೋಯ್ತಲ್ಲ. ಇನ್ನೊಬ್ಬ ಬಂದ್ಬಿಟ್ಟು ಪ್ರೆಸೆಂಟ್ ಅಲ್ಲಿ ಇರೋನು, ಇದನ್ನ ಬರೀ ಫಿಲಂ ಕಂಡ್ರೋ ಮುಂದಕ್ಕೆ ಹೋಗ್ರೋ ಅಂತ ಅನ್ಬಿಟ್ಟು ಹೇಳ್ತಾವನೆ ಮುಂದಕ್ಕೆ ಹೋಗ್ರಿ ಅಂತ. ಸೊ ಮೊದಲನೇ ವ್ಯಕ್ತಿನೇ ಇಂಪಾರ್ಟೆಂಟ್. ಮೊದಲನೇ ವ್ಯಕ್ತಿ ಇಮ್ಯಾಜಿನೇಟ್ ಮಾಡ್ಕೊಳ್ಳೋದು ಅಂತಲ್ಲಿ ಉಪೇಂದ್ರ ಅನ್ನೋದೇ ಹೆಂಗಿತ್ತು ಅಂದ್ರೆ ಉಪ್ಪಿಟ್ಟು ಹೆಂಗಿರುತ್ತೆ ಅಂತ ತಲೆಯಲ್ಲಿ ಹುಳ ಬಿಟ್ಕೊತಾನೆ. ಈಗ ಗೊತ್ತಾಯ್ತು ಹೆಂಗೆ ಉಪ್ಪಿಟ್ಟು ಕ್ರಿಯೇಟ್ ಆಯ್ತು ಅಂತ. ಇದು ಫಸ್ಟ್ ಪರ್ಸನ್ ಕ್ರಿಯೇಟ್ ಮಾಡಿದ್ದು 4th ಡೈಮೆನ್ಷನ್ ಅಲ್ಲಿ ಕುತ್ಕೊಂಡು. ಅವನೇನ್ ಮಾಡ್ದ, ನಾನು 3 ಡೈಮೆನ್ಷನ್ ಒಳಗಡೆ ಕರ್ಕೊಂಡ್ ಬಂದಿದ ತಕ್ಷಣ ಅವ್ನು ನೀನು ಕನ್ವರ್ಟ್ ಆದ. ಸೊ ಇದು ಅವ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗಿದ್ದು. ಸೊ ಅರ್ಥ ಆಯ್ತಾ? ಇವಾಗ ಇಲ್ಲಿ ನೀನು ಕತೆ ಸ್ಟಾರ್ಟ್ ಆಗುತ್ತೆ. ಇದು ಉಪ್ಪಿಟ್ಟುದು ಸ್ಟೋರಿ ಪೂರ್ತಿ ನೆಕ್ಸ್ಟ್ ಬರೋದು ಎಲ್ಲ ಪ್ರೊಸೆಸ್ ಆಯ್ತಾ. ಈಗ ನೆಕ್ಸ್ಟ್ ಏನ್ ಗೊತ್ತಾ ಕ್ವಶನ್ ಕೇಳೋದು ನೀವು. ಈಗ ನಾನು ನೀನ್ ಹೆಂಗಾದ ಅಂತ ಗೊತ್ತಾಯ್ತು. ಈಗ ನೀನು ಹೆಂಗೆ ಅವನಾಯ್ತಾನೆ ಅಂತ ಗೊತ್ತಾ ನಿಮ್ಗೆ? ನಾವು 4th ಡೈಮೆನ್ಷನ್ ಏನ್ ಮಾಡಿದ್ನೋ ಅದನ್ನೇ ನಾವು ಕಾಪಿ ಮಾಡ್ತೀವಿ. ನಾವು 5th ಡೈಮೆನ್ಷನ್ ಅಲ್ಲಿ ಕೂತ್ಕೊಂಡು 4th ಡೈಮೆನ್ಷನ್ ಅವ್ರದ್ದು ಪಿಕ್ಚರ್ ನೋಡ್ತಿದ್ವಿ. ಅದ್ರಲ್ಲಿ 4th ಡೈಮೆನ್ಷನ್ ಅವನು 3 ಡೈಮೆನ್ಷನ್ ಅಲ್ಲಿ ನೀನು ಅವನೇ ಅಂತ ಕ್ರಿಯೇಟ್ ಮಾಡ್ದ, ಕರೆಕ್ಟ್ ಅಲ್ವಾ? ಅದೇ 5D 5D ವರ್ಲ್ಡ್ ಒಳಗಡೆ ಕ್ರಿಯೇಟ್ ಆಗೋದು ಅವನು ಕ್ಯಾರೆಕ್ಟರ್. ಅವ್ನು ಇಮ್ಯಾಜಿನೇಟ್ ಮಾಡ್ಕೋತಾನೆ 5D ವರ್ಲ್ಡ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿ 4D ವರ್ಲ್ಡ್ ಇರೋ ಪಿಕ್ಚರ್ ನ ನೋಡ್ಬಿಟ್ಟು ಅವ್ನು ಇಮ್ಯಾಜಿನೇಷನ್ ಹೋಗ್ತಾನೆ. ಅಕಸ್ಮಾತ್ ಅವನೇನೋ 4D ಒಳಗಡೆ ಬಂದ್ಬಿಟ್ರೆ ಹೆಂಗಿರುತ್ತೆ ಅಂತ.
ಆವಾಗ ಅವನ ತಲೆಯಲ್ಲಿ ಕ್ರಿಯೇಟ್ ಆಗದೆ ಅವನನ್ನ ಕ್ರಿಯೇಟ್ ಆಗಿದ್ದನ್ನು ನಾವು ನೋಡ್ತಾ ಇದೀವಿ 6th ಡೈಮೆನ್ಷನ್. ಇದು ಒರಿಜಿನಲ್ ಒಳಗೆ ರಿಯಲ್ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸ್ಕ್ರೀನ್ ಅಲ್ಲಿ ಪಿಕ್ಚರ್ ನೋಡ್ತೀವಿ. ಅದನ್ನೇ ತೋರಿಸಿರೋರು ಉಪೇಂದ್ರ ಅವರು. ಈ ತರ ಈಗ ನಾವು ರಿಯಲ್ ಥಿಯೇಟರ್ ರಿಲೀಸ್ ಆಯ್ತೈತಲ್ವಾ, ಅದನ್ನ ನಾವು ನೋಡ್ತೀವಿ. ಇವಾಗ 5th ಡೈಮೆನ್ಷನ್ ತಲೆಯಲ್ಲಿ ಏನು ಓಡ್ತಿತ್ತು ಅದನ್ನ ನಾವು ನೋಡ್ತೀವಿ 6th ಡೈಮೆನ್ಷನ್ ಅಲ್ಲಿ ಕುತ್ಕೊಂಡು, ಅಕಾರ್ಡಿಂಗ್ ಟು ಉಪೇಂದ್ರ. ಅರ್ಥ ಆಯ್ತಾ? ಇದು ನಾನು ಹೆಂಗ್ ನೀನಾದ, ನೀನ್ ಹೆಂಗ್ ಅವನಾದ ಅಂತ ಅಷ್ಟೇ. ಇದರಿಂದ ಏನ್ ಅರ್ಥ ಆಯ್ತು? ಮಾರಲ್ ಆಫ್ ದ ಸ್ಟೋರಿ ಸಿಂಪಲ್. ನೀನು ದೊಡ್ಡ ರಾಜ ಅನ್ಕತಿ ಅಲ್ವಾ, ನಿನ್ ಮೇಲ್ಗಡೆ ಯಾವನಾರು ಕೂತಿರ್ತಾನೆ ಅಂತ ಪ್ರೂವ್ ಮಾಡ್ತಾ ಇರೋದು. ದಟ್ ದೇರ್ ಇಸ್ ಗಾಡ್ ಡೂ ಎಕ್ಸಿಸ್ಟ್ ಅಂಡ್ ಗಾಡ್ ಬರೀ ಅವ್ನ ಇಮ್ಯಾಜಿನೇಷನ್ ಅಲ್ಲಿ ನೀನು ಕ್ರಿಯೇಟ್ ಮಾಡ್ತಾವನೆ ಅಂದ್ರೆ ಲೆಕ್ಕ ಹಾಕು ಎಷ್ಟು ಪವರ್ ಇರಬೇಕು. ನಾವು ನಮ್ಮ ಇಮ್ಯಾಜಿನೇಷನ್ ಪಿಕ್ಚರ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ನಮ್ಮ ಇಮ್ಯಾಜಿನೇಷನ್ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ತಾನೆ. ಅದನ್ನೇ ಇಲ್ಲಿ ಫೋರ್ ಶಾಡೋ ಆಗಿ ತೋರಿಸಿರೋದು. ಏನಂತ? ದಟ್ ಗಾಡ್ ಇಮ್ಯಾಜಿನೇಷನ್ ನಾವು ರಿಯಲ್ ಲೈಫಲ್ಲಿ ನಾವು ಅನ್ಕೊಂಡಿದೀವಿ ನಾವ್ ಏನ್ ಮಾಡ್ಬೋದು, ನಮ್ದು ಏನ್ ಬೇಕಾದ್ರೂ ನಡೀತೈತೆ ಅಂತ ನಾವು ಹೇಳ್ತಿದೀವಲ್ಲ, ಇದು ಯಾರೋ ಒಬ್ಬ ಇಮ್ಯಾಜಿನೇಟ್ ಮಾಡ್ಕೋತಾ ಇರೋದು ಅವನ ತಲೆಯಲ್ಲಿ. ನಮ್ಗಿಂತ ಸುಪೀರಿಯರ್ ಇರೋನು ಅವ್ನ ಇಮ್ಯಾಜಿನೇಷನ್ ಮಾಡ್ಕೋತಾವನೆ. ಅದಕ್ಕೆ ನಾವು ಈ ತರ ಆಡ್ತಾ ಇದೀವಿ, ಈ ತರ ಜಗತ್ತಲ್ಲಿ ಬದುಕ್ತಾ ಇದೀವಿ ಅಂತ. ಅದ್ರಲ್ಲೇ ಬರೋದು ಕಲ್ಕಿ ಅನ್ನೋ ಕಾನ್ಸೆಪ್ಟು. ಇದನ್ನ ಅವನ ತಲೆಯಲ್ಲಿ ಓಡಿಸ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ಇದನ್ನ ಉಪೇಂದ್ರ ತೋರ್ಸಕ್ ಟ್ರೈ ಮಾಡ್ತಾ ಇರೋದು UI ವರ್ಲ್ಡ್ ಥ್ರೂ. ಈಗ ಅರ್ಥ ಆಯ್ತಾ? ಹೋಲ್ ಸ್ಟ್ರಕ್ಚರ್ ಆಫ್ UI ಅಂಡ್ ಕಾನ್ಸೆಪ್ಟ್ ಅಂಡ್ ಆಲ್. ಎಸ್, ದಿಸ್ ಈಸ್ ವಾಟ್ ಈಸ್ ಟ್ರೈಂಗ್ ಟು ಶೋ. ಈಗ ತೋರಿಸಿದ್ರು ತಾನೆ ರಿಯಾಲಿಟಿ ಕನ್ನಡಿನ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ವಿಡಿಯೋ ಮಾಡಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿದ್ಬಿಡ್ತು, ಅದಕ್ಕೋಸ್ಕರ ಒಂದು ಪೂರ್ತಿ ದಿನ ತಗೊಂಡಿದ್ದೀನಿ ಮಾಡಕ್ಕೆ. ಸೊ ಹೋಪ್ಫುಲಿ ನಿಮ್ಗೊಂದು ಐಡಿಯಾ ಸಿಕ್ಕಿರ್ಬೇಕು ಅನ್ಕೊಂಡಿದ್ದೀನಿ. ಗೊತ್ತಾಗಿಲ್ಲ ಕಮೆಂಟ್ ಸೆಕ್ಷನ್ ಇದೆ, ಎಂತ ಕ್ವಶನ್ಸ್ ಬೇಕಾದ್ರೂ ಕೇಳಿ, ಟ್ರೈ ಮಾಡ್ತೀನಿ ಆನ್ಸರ್ ಮಾಡಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್.